ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ದಹಿ ಪೂರಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಾದ್ಮೇಲೆ ಪೂರಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿಮೇಡ್ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನೇ ನಾನು ಕೂಡ ತಂದಿದ್ದೆ. 3 ಪ್ಲೇಟ್ ಆಗುವಷ್ಟು ದಹಿ ಪೂರಿನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಈ ಪೂರಿಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೋಬಹುದು. ಅದನ್ನು ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಗಡಿಗೆ ಹೋಗಿದ್ದಾಗ ನಾನು ದಹಿ ಪೂರಿ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ನಾನು ಇದನ್ನು ನೋಡಿ ತೊಗೊಂಡು ಬಂದೆ. ಒಂದು ಪ್ಯಾಕೆಟಲ್ಲಿ ಎಷ್ಟೊಂದು ಪೂರಿಗಳು ಸಿಗುತ್ತೆ, ಅದನ್ನು ಆರಾಮಾಗಿ ಅಂಗಡಿಯಿಂದನೇ ತಂದು ನಾವು ಮಾಡ್ಕೋಬಹುದು ಅಥವಾ ಮನೆಯಲ್ಲೂ ಕೂಡ ಮಾಡಬಹುದು. ತುಂಬಾ ಸಿಂಪಲ್ ಇದನ್ನು ಕೂಡ ಮಾಡೋದು. ನಾನು ಆವಾಗಲೇ ಹೇಳ್ದಂಗೆ ನೆಕ್ಸ್ಟ್ ಯಾವುದಾದ್ರೂ ಮುಂದೆ ವೀಡಿಯೋ ಮಾಡಿದಾಗ ಖಂಡಿತವಾಗ್ಲೂ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪೂರಿಗಳನ್ನೆಲ್ಲ ಒಟ್ಟಿಗೆ ಕರೆದಿಟ್ಕೊಂಡ್ಬಿಟ್ರೆ ಆಮೇಲೆ ಅದು ಮೆತ್ತಗಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಪೂರಿಗಳನ್ನ ನಾನು ಕರೆದು ಇಟ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಕಾಯಿಸಿ ತುಂಬಾ ಈಸಿಯಾಗಿ ನಾವು ಈ ಥರ ಪೂರಿಗಳನ್ನ ರೆಡಿ ಮಾಡ್ಕೋಬಹುದು. ಇವಾಗ ಅದರೊಳಗಡೆ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಮೀಡಿಯಂ ಸೈಜ್ ಆಲೂಗಡ್ಡೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ಬೇಯಿಸಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಮತ್ತು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಚಾಟ್ಸ್ ಮಾಡಬೇಕಾದ್ರೂ ಹಸಿರು ಚಟ್ನಿ ಮತ್ತು ಹುಣಸೆ ಹಣ್ಣಿನ ಚಟ್ನಿನ ಮಾಡಿ ಇಟ್ಕೊಂಡಿರಬೇಕು. ಅದರಿಂದನೇ ಟೇಸ್ಟು ತುಂಬ ಚೆನ್ನಾಗಿರೋದು. ಇವಾಗ ನಾನು ಹಸಿರು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಧನಿಯಾ ಪುಡಿ, ಖಾರದ ಪುಡಿ, ಚಾಟ್ ಮಸಾಲ ಪೌಡರ್ ಮತ್ತು ಸ್ವಲ್ಪ ನಿಂಬೆಹಣ್ಣು, ಅದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ರುಬ್ಬಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಹಸಿರು ಚಟ್ನಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು ಈ ಥರ. ಇವಾಗ ನಾನು ಹುಣಸೆ ಹಣ್ಣಿನ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಂಥ ಹುಣಸೆ ಹಣ್ಣನ್ನು ತಗೊಂಡು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತ ಬಿಡಬೇಕು. 15ರಿಂದ 20 ನಿಮಿಷ ನೆನೆಸಿದ್ರೆ ಸಾಕು. ಆಮೇಲೆ ಹುಣಸೆ ಹಣ್ಣಿನ ರಸನ ಈ ಥರ ಒಂದು ಜಾಲರ ಪಾತ್ರೆಗೆ ಹಾಕಿ ಸೋಸ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇನ್ನೂ ಸ್ವಲ್ಪ ನಾವು ಹುಣಸೆ ಹಣ್ಣಿನ ಚಟ್ನಿನ ಜಾಸ್ತಿ ಮಾಡ್ಕೋಬಹುದು. ಹುಣಸೆ ಹಣ್ಣಿನ ರಸನ ಈ ಥರ ಜಾಸ್ತಿ ಕಲೆಕ್ಟ್ ಮಾಡಿ ಇಟ್ಕೊಂಡಷ್ಟು ಒಳ್ಳೆಯದೇ. ಯಾಕಂದರೆ ಇವಾಗ ಇದನ್ನು ನಾವು ಕಾಯಿಸ್ತೀವಿ. ಕಾಯಿಸಿದಾದ್ಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ನಮಗೆ ಹುಣಸೆ ಹಣ್ಣಿನ ಚಟ್ನಿ ಕಡಿಮೆ ಆಯಿತು ಅಂತ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣಿನ ರಸನ ತಗೊಳ್ಳಿ. ಇವಾಗ ಇದ್ರ ಜೊತೆಗೆ ಒಂದು 3ರಿಂದ 4 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು, ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ನಿಮ್ಮ ಇಷ್ಟ ಬಂದಾಗ ನೀವು ಹಾಕ್ಕೋಬಹುದು. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ನೀವು ಹಾಕ್ಕೋಬಹುದು. ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸಿದ್ದೀನಿ. ಕಾರ್ನ್ ಫ್ಲೋರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕಾಯಿಸಬೇಕು. 5ರಿಂದ 6 ನಿಮಿಷ ಸಾಕು. ಅಷ್ಟರೊಳಗಡೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಸ್ವಲ್ಪ ಗಟ್ಟಿ ಆದರೂ ಸಾಕು ನಮಗೆ. ಆ್ಯಕ್ಚುಲಿ ಇದ್ರೊಳಗಡೆ ಬೆಲ್ಲ ಕರಗಿದ ತಕ್ಷಣ ನಾವು ಬೇಕಾದರೆ ಸ್ಟವ್ ಆಫ್ ಮಾಡ್ಕೋಬಹುದು. ಹುಣಸೆ ಹಣ್ಣಿನ ಚಟ್ನಿ ರೆಡಿ ಆಗಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಪೂರಿ ಒಳಗಡೆ ಸ್ಟಫಿಂಗ್ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿಗಳನ್ನ ತೊಗೊಂಡು ಸ್ಟಫಿಂಗ್ ಮಾಡ್ಕೋಬಹುದು. ಸ್ಟಫಿಂಗ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಸ್ಟ್ರೀಟ್ ಸೈಡಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡಿದ್ದೀನಿ. ಮೊದಲನೇದಾಗಿ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಲೂಗಡ್ಡೆನ ಹಾಕಬೇಕು, ಯಾಕಂದರೆ ಇನ್ನೂ ಇದರೊಳಗಡೆ ಹಾಕೋದಕ್ಕೆ ಸುಮಾರು ಐಟಮ್ಗಳಿದೆ. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಸುಮಾರು ಜನಕ್ಕೆ ಈರುಳ್ಳಿ ಜಾಸ್ತಿ ಇಷ್ಟ ಇರೋದಿಲ್ಲ, ಅಂಥವರು ಈರುಳ್ಳಿನ ಕಡಿಮೆ ಹಾಕ್ಕೋಬಹುದು. ಇಷ್ಟ ಜಾಸ್ತಿ ಇದ್ದರೆ ಅಂಥವ್ರು ಈರುಳ್ಳಿನ ಜಾಸ್ತಿ ಕೂಡ ಹಾಕ್ಕೋಬಹುದು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರೆ. ಈರುಳ್ಳಿ ಹಾಕಿದಾದ್ಮೇಲೆ ನಾನು ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ಬೇಕು, ಯಾಕಂದರೆ ಅದು ಸ್ಟಫಿಂಗ್ ಒಳಗಡೆ ಹಾಕೋದಲ್ವ, ಅದಕ್ಕೋಸ್ಕರ. ಇವಾಗ ಪೂರಿಗಳ ಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಹಸಿರು ಚಟ್ನಿನ ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಹುಣಸೆ ಹಣ್ಣಿನ ಚಟ್ನಿನ ಕೂಡ ಹಾಕ್ತಾ ಇದ್ದೀನಿ. 2ರಿಂದ 3 ಸ್ಪೂನ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಇದ್ರ ಮೇಲೆ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಜೊತೆಗೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ಕೂಡ ಸೇರಿಸಿದ್ದೀನಿ. ಮೆಣಸಿನ ಪುಡಿ ಇತ್ತು ಅಂದರೆ ಅದನ್ನು ಕೂಡ ಹಾಕೋಬಹುದು. ಜೀರಿಗೆ ಪುಡಿನ ಮನೆಯಲ್ಲಿ ನಾನೇ ರೆಡಿ ಮಾಡ್ಕೊಂಡಿದ್ದು. ಜೀರಿಗೆನ ಸ್ವಲ್ಪ ಹೊತ್ತು ಹುರಿದು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಆಯಿತು. ಜೀರಿಗೆ ಪೌಡರ್ ರೆಡಿ ಆಗುತ್ತೆ. ದಹಿ ಪುರಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ದಹಿ ಪುರಿ ಮಾಡುವಾಗ ಸ್ವೀಟ್ ಮೊಸರು ಬೇಕು. ಅದಕ್ಕೆ ನಾನು ಮೊಸರಿಗೆ 1ರಿಂದ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಕಲಸಿ ಎತ್ತಿಟ್ಟಿದ್ದೆ. ಸಕ್ಕರೆ ಚೆನ್ನಾಗಿ ಮೊಸರೊಳಗಡೆ ಕರಗಿದೆ. ಅದನ್ನು ಕೂಡ ಪೂರಿ ಮೇಲೆ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಸೇವ್ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿದ್ದೀನಿ. ಇವಾಗ ಇನ್ನೊಂದು ರೌಂಡ್ ಅದ್ರ ಮೇಲೆ ಹಸಿರು ಚಟ್ನಿ ಮತ್ತು ಹುಣಸೆ ಹಣ್ಣಿನ ಚಟ್ನಿನ ಹಾಕಿ ಈರುಳ್ಳಿ ಹಾಕಿದ್ರೆ ಸೂಪರ್ ಆಗಿರುವಂಥ ದಹಿ ಪುರಿ ರೆಡಿಯಾಗಿದೆ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.